ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಮಹದೇವಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಸಿಎಂಗೆ ಕ್ಲೀನ್ ಚಿಟ್ ಕೊಟ್ಟಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ಕೇಳೋಣ. ಸಂತೋಷ, ಬಿ ರಿಪೋರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಅದು ಪತ್ರಿಕೆಯಲ್ಲೂ ವರದಿಯಾಗಿದೆ. ಇದು ಹೊಸ ವಿಚಾರ ಏನಲ್ಲ. ಈ ಘಟನೆ ಪ್ರಾರಂಭ ಆದಾಗ ವಿರೋಧ ಪಕ್ಷಗಳು ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು. ಕೇಂದ್ರ ಸರ್ಕಾರ ಮತ್ತು ಅಲ್ಲಿಂದ ರಾಜಭವನಕ್ಕೆ ಪ್ರವೇಶ ಮಾಡಿ ಪಾದಯಾತ್ರೆ ಮಾಡಿ ದಿನನಿತ್ಯ ಇದನ್ನೇ ಮಾಡ್ತಾ ಹೋದರು. ಬಟ್ ವಸ್ತುಸ್ಥಿತಿ ನಾನು ಪ್ರೆಸ್ಸಲ್ಲಿ ಹೇಳಿದ್ದೆ ನಿಮ್ಮ ಜೊತೆ ಇಲ್ಲೇ ಕೂತ್ಕೊಂಡು, ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು 14 ಸೈಟ್ ಏನು ಕೊಟ್ಟಿದ್ರು ಶ್ರೀಮತಿ ಪಾರ್ವತಿ ಅವರಿಗೆ, ಅದರಲ್ಲಿ ಕಾನೂನು ಬಾಹಿರವಾಗಿ ಏನೂ ಇರಲಿಲ್ಲ. ಅವ್ರ ಜಮೀನುಗಳಿಗೆ 3 ಎಕರೆ 16 ಗುಂಟೆ ಪರ್ಯಾಯ ಕೊಡಬೇಕು, ಅದು ಸರ್ಕಾರದ ನಿಯಮಾವಳಿಗಳ ಪ್ರಕಾರನೇ ಕೊಡಬೇಕು ಅಂತೇಳಿ ಅವ್ರ ತಪ್ಪನ್ನು ಅವರೇ ಒಪ್ಪಿಕೊಂಡಿದ್ರೆ ಮೂಡೋದವರು ಅವರೇ ಪರ್ಯಾಯ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದು ಸಹಜವಾಗಿ ನಾವು ಹೇಳ್ತಾನೆ ಬಂದಿದ್ವಿ, ಇದು ಇದರಲ್ಲಿ ಏನೂ ಇಲ್ಲ, ಇದು ರಾಜಕೀಯ ಹೀಗೆ ಅಂತೇಳಿ. ಇದು ಇನ್ನಾದ್ರೂ ವಿರೋಧ ಪಕ್ಷಗಳು ಈ ಥರ ಕಾನೂನಿನ ಬಾಹಿರವಾದಂಥ ಕೆಲಸಗಳಲ್ಲಿ ಹೋರಾಟ ಮಾಡಲಿ. ಕಾನೂನಿನ ಉಲ್ಲಂಘನೆ ಆಗದೆ ಅಧಿಕಾರನ ದುರ್ಬಳಕೆ ಮಾಡದೇ ಸ್ವಾರ್ಥ ಮಾಡದೇ ಇರತಕ್ಕಂಥ ವಿಷಯಗಳನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಕೊಂಡು ಗುಣಾತ್ಮಕ ನಾಯಕರ ತೇಜೋವಧೆ ಮಾಡೋದನ್ನು ನಿಲ್ಲಿಸಬೇಕು.